ಸರ್ ಇದು ನಾನ್ ಹೇಳ್ತಿರೋ ವಿಷಯ ಕಾಕತಾಳೀನ ಏನೋ ಗೊತ್ತಿಲ್ಲ. ಕರಾವಳಿ ಸಿನಿಮಾದಲ್ಲಿ ಕಂಬಳ ಬರ್ತಾ ಇದೆ. ಇದ್ರ ಜೊತೆಗೆ ಈ ಬಾರಿ ಮೈಸೂರು ದಸರಾದಲ್ಲೂ ಕೂಡ ಕಂಬಳ ಮ ಇರಿಸ್ಲಿಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಹ್ಮ್. ಒಂದ್ ರೀತಿ ಗುಡ್ ನ್ಯೂಸ್ ಕನ್ನಡ ಅಂತೀರಾ? ಕನ್ನಡದ ಕನ್ನಡದ ಹ್ಮ್, ಜನಪದ ಕ್ರೀಡೆ ಅದು ಹ್ಮ್. ಅಲ್ವಾ? ಹೌದು. ಕನ್ನಡದ ಜನಪದ ಹ್ಮ್, ಕ್ರೀಡೆ ಎಲ್ಲೆಲ್ಲಿ ನಾವು ನಮ್ಮ ಜನಪದ ಕ್ರೀಡೆಯನ್ನ ನಾವೆಲ್ಲರೂ ಕೂಡ ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಹ್ಮ್. ಇದು. ಒಂದು ಕಲ್ಚರಲ್ ಎಕ್ಸ್ಚೇಂಜ್. ನಮ್ಮ ಸಂಸ್ಕೃತಿನ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಸಂಸ್ಕೃತಿ ಹೌದು. ನಾವು ನೋಡ್ತಾ ಹ್ಮ್, ಇದ್ದೀವಿ. ಎಷ್ಟೋ ವರ್ಷ ಅಂತ ನಾವು ಅದೇ ಕುಸ್ತಿ ಬಹಳ ಒಳ್ಳೇದು. ಹ್ಮ್, ಅಲ್ಲಿದು ರಾಜಮನೆತನದ್ದು, ಹ್ಮ್, ವೀರಗಾಸೆ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ನಾನು ಇಷ್ಟಪಡ್ತೀನಿ. ಕಬಡ್ಡಿ, ಖೋಖೋ ಹ್ಮ್, ಪ್ರತಿಯೊಂದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಕಂಬಳಕ್ಕೆ ಬರಲಿ, ಹ್ಮ್, ಅದು ನೋಡೋದಕ್ಕೆ ಜನ ಬರಲಿ, ಹ್ಮ್, ಟೂರಿಸಂ ಜಾಸ್ತಿ ಆಗಲಿ, ಕಲ್ಚರಲ್ ಎಕ್ಸ್ಚೇಂಜ್ ಹ್ಮ್, ಆಗಲಿ. ಹ್ಮ್, ತುಂಬ ಜನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಇರೋದು ಪರಿಸರವನ್ನು ಕಡಿಬೇಡಿ. ಹ್ಮ್, ಕಂಬಳಕ್ಕೆ ಬಗ್ಗೆ ಯಾರು ವಿರೋಧ ಮಾಡ್ತಾ ಇಲ್ಲ ಅಲ್ಲಿ. ಹ್ಮ್. ಕೆಲವರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಕಂಬಳ ಬೇಡ ಅಂತ ಯಾರು, ಆ, ಕಂಬಳಕ್ಕೋಸ್ಕರ ನೀವು 25 ಎಕರೆ ಭೂಮಿನ ನೀವು ಮರಗಳನ್ನು ಕಡಿ ಕಡಿತೀರಾ, ಅಲ್ಲಿ ಓಕೆ. ಪಕ್ಷಿ ಪ್ರಾಣಿಗಳಿಗೆ ಹ್ಮ್, ತೊಂದರೆ ಆಗ್ತದೆ. ಅಲ್ಲಿ ಹ್ಮ್, ನಂದು ನ್ಯಾಚುರಲ್ ಆಗಿದೆ, ಅಲ್ಲಿ ನ್ಯಾಚುರಲ್ ಆಗಿರುವಂತ ಗದ್ದೆಯಲ್ಲಿ ಓಡಿಸ್ತೀರಿ. ಹ್ಮ್, ಇಲ್ಲಿ ನೀವು ಇದಕ್ಕೋಸ್ಕರ ಸಪರೇಟ್ ಆಗಿ ನೀವು ಮಾಡಿಸ್ಕೋಬೇಕು, ಕೆರೆಯನ್ನು ಮುಚ್ಚಬೇಕು ಅಂತೇಳಿ ಹ್ಮ್, ಅವ್ರದ್ದು ಹೋರಾಟ ಇದೆ. ಪರಿಸರವಾದಿಗಳು, ರಾಜಕೀಯ ನನಗೆ ಗೊತ್ತಿಲ್ಲ. ಹ್ಮ್. ನಾನೊಬ್ಬ ಕಂಬಳ ಅಭಿಮಾನಿಯಾಗಿ, ಬೇಕು. ಕಂಬಳ ಪ್ರೇಕ್ಷಕನಾಗಿ ಹ್ಮ್, ಮೈಸೂರಲ್ಲಿ ಕಂಬಳ ನೋಡ್ಲಿಕ್ಕೆ ಬಹಳ ಖುಷಿ ಇದೆ. ಯಾಕೆ ಬೆಂಗಳೂರಲ್ಲಿ ಮಾಡಲಿಲ್ವಾ? ಹ್ಮ್. ಗೆದ್ದಿಲ್ವಾ? ಹೌದು. ಅದನ್ನು ಜನಸಾಗರ ಬಂದಿಲ್ವಾ? ಹ್ಮ್. ಅದೇ ರೀತಿ ನಮ್ಮ ನಾಡ ಹಬ್ಬದಲ್ಲಿ ಮಂಗಳೂರು ನಮ್ಮ ನಾಡಲ್ಲೇ ಇದೆಯಲ್ವಾ? ಹೌದು. ಕರಾವಳಿ ಕರ್ನಾಟಕದಲ್ಲೇ ಇದೆಯಲ್ವಾ? ಬರ್ಲಿ, ಇರ್ಲಿ, ನೋಡ್ಲಿ ಜನ. ಎಂಜಾಯ್ ಮಾಡ್ಬೇಕು ಎಂಜಾಯ್ ಜನ. ಮಾಡಲಿ, ಎಂಜಾಯ್ ಹೌದು. ಮಾಡಲಿ. ನಾವು ಇದನ್ನ ಪೊಲಿಟಿಸೈಸ್ ಮಾಡಿದೆ, ಹ್ಮ್. ಹೌದಲ್ವಾ? ಇದು ನಮ್ಮ ಮತ್ ಜನಪದ. ನೋಡ್ಬೇಕು ಅಂತ ಆಸೆ ಇರುತ್ತೆ ಜನಕ್ಕೆ. ಈಗ ಪ್ರತಿ ಸಲ ಮಂಗಳೂರಿಗೆ ಹೋಗಿ ಅಲ್ಲ, ಇದು ನೋಡಕ್ಕಾಗಲ್ಲ. ನೋಡ್ಬೇಕು ತುಂಬಾ ಆಸೆ ಇದ್ದವ್ರು ಏನ್ ಹೌದು. ಬೇಜಾರು ಮಾಡ್ಕೊಳ್ಳೋದು ಬೇಡ. ಹ್ಮ್. 24ನೇ ತಾರೀಕು ನಮ್ಮ ಆ ಪಿಕ್ಚರ್ ರಿಲೀಸ್ ಸಿನಿಮಾ ಆಗ್ತದೆ, ಅದ್ರ ಝಲಕ್ ಕಾಣಿಸುತ್ತೆ. ಹ್ಮ್. ಈ ಝಲಕ್ ನೀವು ಕರಾವಳಿ ಇದಕ್ಕೆ ಬಂದ್ಬಿಟ್ರೆ, ನಮ್ಮ ದಸರಾಗೆ ಖಂಡಿತ. ಬಂದ್ಬಿಟ್ರೆ ಹ್ಮ್. ಬಹಳ ಖುಷಿ ಆಗ್ತದೆ, ಹ್ಮ್. ಬಹಳ ಖುಷಿ. ಸರ್ ಇದೇ ರೀತಿ ಮೈಸೂರು ದಸರಾ ಕೂಡ ಮಂಗಳೂರಿನಲ್ಲಾಗುತ್ತೆ. ಹೌದು, ಹ್ಮ್. ಅದು ಬಹಳ ದೊಡ್ಡದಾಗೆ ಹೌದು, ಮಾಡ್ತಾರಲ್ಲ ಹೌದು, ಸರ್? ಹೌದು. ತುಂಬಾ ದೊಡ್ಡ ಮೈಸೂರು ದಸರಾ, ಹ್ಮ್. ಮಡಿಕೇರಿ ದಸರಾ ಹ್ಮ್, ಹ್ಮ್. ಎಲ್ಲ ಬಹಳ ವಿಶೇಷತ್ವಾಗಿದೆ. ವಿಶೇಷ. ಹೌದು. ಹಾಗಾಗಿ ಅದಕ್ಕೆ ನಾವು ಇಲ್ಲಿಯ ಸಂಸ್ಕೃತಿನ, ಇಲ್ಲಿಯ ಕಲೆಗಳನ್ನ ಅಲ್ಲಿಗೆ ಆ, ತಗೊಂಡ್ಬಂದಾಗ ಅಲ್ಲಿ ಜನ ಎಸ್. ಎಂಜಾಯ್ ಮಾಡ್ತಾರೆ. ಆ, ಅಲ್ಲಿಯ ಕಲೆ ಎಲ್ಲ ಇಲ್ಲಿಗೆ ಹ್ಮ್. ಬಂದಾಗ ಇಲ್ಲಿ ಜನ ಎಂಜಾಯ್ ಜನ ಮಾಡ್ತಾರೆ. ಎಂಜಾಯ್ ಮಾಡ್ತಾರೆ. ನಾನು ಹ್ಮ್. ಇದಕ್ಕೆ ನಾನೊಬ್ಬ ಕಲಾವಿದನಾಗಿ, ಒಬ್ಬ ವ್ಯಕ್ತಿಯಾಗಿ ನಾನು ಮೈಸೂರಲ್ಲಿ ಕಂಬಳ ಬಂದ್ಬಿಟ್ರೆ ನಾನು ಹ್ಮ್. ಬಹಳ ಖುಷಿ ಪಡ್ತೀನಿ. ಬಟ್ ಇದಕ್ಕೋಸ್ಕರ ಪರಿಸರ ಹಾಳು ಮಾಡೋದು ಬೇಡ, ಹ್ಮ್. ಮರಗಿಡಗಳನ್ನ ಕಡಿಯೋದು ಬೇಡ. ಆ, ನಮಗೆ ಬೇರೆ ಸಮಸ್ಯೆ ಆಗದಂಗೆ ಹ್ಮ್. ಇದನ್ನ ಮಾಡಲಿ, ಜನ ಇದನ್ನು ಖುಷಿ ಪಡಲಿ ಅಂತ ಆಶಿಸ್ತೀನಿ. ಸರ್ ಇದ್ರ ಜೊತೆಗೆ ನೀವು ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಅಂದ್ರೆ ಒಂದೊಂದು ಸಿನಿಮಾದಲ್ಲೂ ಕೂಡ ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀರಾ. ನೀವೇ ನಟನಾಗೂ ಕೂಡ ರಾಗ ಅನ್ನುವಂತಹ ಸಿನಿಮಾ ಮಾಡಿದ್ದೀರಾ. ಹೌದು. ಸೊ ಅಷ್ಟೆಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಿಮಗೆ ಎಷ್ಟು ವಿಭಿನ್ನ ಅನ್ನಿಸ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಇದು ನೋಡಿ, ನಾವು ಹ್ಮ್. ನಮಗೆ ಈ ಕಲಾವಿದರಿಗೆ ತೃಪ್ತಿ ಹ್ಮ್. ಅನ್ನೋದು ಇರೋದಿಲ್ಲ, ಹ್ಮ್. ಏನಾದರೂ ಮಾಡಬೇಕು ಹೌದು. ಅನ್ನೋದು. ಹ್ಮ್. ಆಮೇಲೆ ನಾನು ಭಾಳ ವಿಶೇಷವಾಗಿ ಸಿನಿಮೋತ್ಸಾಹ ಇರುವಂಥದ್ದು ಹ್ಮ್. ವ್ಯಕ್ತಿ. ನಾನು ಸಿನಿಮಾನ ಭಾಳ ಪ್ರೀತಿ ಮಾಡುವಂಥ ಹ್ಮ್. ಒಬ್ಬ ಕಲಾವಿದ. ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕು, ಒಂದೇ ಮ್ಯಾನರಿಸಮಲ್ಲಿ ಕಾಣಿಸ್ಕೋಬಾರ್ದು ಅನ್ನೋದು ನಾನು ಮೊದಲಿಂದಲೂ ಭಾಳ ಆಸೆ ಪಟ್ಟದ್ದು. ಅದಕ್ಕೋಸ್ಕರನೇ ನಾನು ನನ್ನ ಪ್ರೊಡಕ್ಷನಲ್ಲಿ ರಾಗ ಅನ್ನುವಂಥ ಭಾಳ ಬ್ಯೂಟಿಫುಲ್ ಸಿನಿಮಾನ ನಾನು ಮಾಡಿದ್ದು. ಅದಾದಮೇಲೆ ಪ್ರಸಂಗ ಅನ್ನೋ ಸಿನಿಮಾದಲ್ಲಿ ನಾನು ಹ್ಮ್. ಅಭಿನಯಿಸಿದ್ದು. ಬೇರೆ ಬೇರೆ ಪಾತ್ರಗಳು. ನಾನು ಬಹುಶಃ ನನ್ನ ಸಿರಿ ಜರ್ನಿಯಲ್ಲಿ ನೀವು ನೋಡ್ಕೊಂಬಂದರೆ ಎಲ್ಲ ಪಾತ್ರಗಳು ಬೇರೆ 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 ರೀತಿಯ ಆಯಾಮದಲ್ಲಿ, ಬೇರೆ ಮ್ಯಾನರಿಸಮಲ್ಲಿ ಅದು ಬಂತು. ಇದನ್ನೆಲ್ಲವನ್ನು ಒಂದು ಸೈಡಿಗೆ ಇಟ್ಟರೆ, ಈಗ ನಾನು ಮಾಡುತ್ತಾ, ಈಗ ನಾನು ಲ್ಯಾಂಡ್ ಲಾರ್ಡ್, ಹ್ಮ್. ಅಲ್ಲಿ ನನ್ನ ನೋಡಿದಂಥ ರೀತಿ, ಹ್ಮ್. ಜನ ರಿಯಾಕ್ಟ್ ಮಾಡಿದಂಥ ರೀತಿ, ಹ್ಮ್. ಆ ಮಿತ್ರ ಬರೀ ಒಬ್ಬ ಹಾಸ್ಯ ಕಲಾವಿದ ಅಲ್ಲ, ಮಿತ್ರ ಬರೀ ಇಮೋಷನಲ್ ಆರ್ಟಿಸ್ಟ್ ಅಲ್ಲ, ಹ್ಮ್. ಅವನಲ್ಲಿ ಒಬ್ಬ ಖಳನಾಯಕ ಇದ್ದಾನೆ, ಹ್ಮ್. ಅವನು ನವರಸಗಳನ್ನು ಮಾಡಬಲ್ಲ ಅನ್ನೋದು ಜನರಿಗೆ ಅರ್ಥ ಆಗಿದೆ. ಕರಾವಳಿ, ಇದಾದಮೇಲೆ ಬರುವಂಥ ಮಹಾನ್, ಪಿ ಸಿ ಶೇಖರ್ ಅವರು ನಿರ್ದೇಶನದ ಮಹಾನ್ ಸಿನಿಮಾ, ಅದಾದಮೇಲೆ ಲಕ್ಷ್ಮೀಪುತ್ರದಲ್ಲಿ ನನ್ನ ಅಭಿನಯ, ಹ್ಮ್. ನನ್ನ ಕ್ಯಾರೆಕ್ಟರೈಸೇಷನ್ ನಾನು ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ಭಾಳ ವಿಶೇಷವಾಗಿದೆ. ಹ್ಮ್. ಇಲ್ಲಿವರೆಗೆ ಮಾಡಿದ್ದು ಒಂದು ತೂಕ ಹೋದರೆ, ಇದು ಹ್ಮ್. ಮಾಡೋದೆಲ್ಲವೂ ಕೂಡ ಮತ್ತೊಂದು ತೂಕ. ಮತ್ತೊಂದು. ಬಟ್ ಇದಕ್ಕೆಲ್ಲ ಬುನಾದಿ ಆಡಿದ್ದು ಕರಾವಳಿ. ಕರಾವಳಿ. ಕರಾವಳಿ ಈ ಲುಕ್ಕನ್ನು ಹ್ಮ್. ಇಂಟ್ರೊಡ್ಯೂಸ್ ಮಾಡಿದ್ದು ಕರಾವಳಿ, ಗುರುದತ್ ಗಾಣಿಗ ಅವರು. ಹ್ಮ್. ಅಂದ್ರೆ ಅವರೇ ಹೇಳಿದ್ರು ಇದೇ ತರನೇ ಹಿಂಗೆ ಬೇಕು ಬೇಕು, ಅಂತ. ಹಿಂಗೆ ಹ್ಮ್. ಹಿಂಗೆ ಬೇಕು, ಹ್ಮ್. ಹಿಂಗೆ. ಬಟ್ ಕರಾವಳಿ ಶೂಟಿಂಗ್ ಇಷ್ಟೆಲ್ಲ ಇಷ್ಟು ಬೆಳ್ಳಗಾಗಿರಲಿಲ್ಲ. ಆ, ಈಗ ಬೆಳ್ಳಗಾಗೋಯ್ತು. ಬೆಳ್ಳಗಾಗೋಗ್ಬಿಟ್ಟಿದೆ. ಹ್ಮ್. ಸರ್ ರಾಗ ಸಿನಿಮಾ ನೋಡಿದಾಗ ಎಮೋಷನಲಿ ನಮ್ಮನ್ನ ಹಿಡಿದಿಟ್ಕೊಂಡಿದ್ರಿ. ಬಟ್ ಲ್ಯಾಂಡ್ ಲಾರ್ಡ್ ನೋಡಿದಾಗ ಎಷ್ಟು ಸಲ ಹತ್ತಿರಿ ರಾಗ ನೋಡಿ ನೀವು? ನಾನು ಅವಾಗ 2 ಸಲ ನೋಡಿದ್ದೆ ನಾನು. 2 ಸಲ ಹತ್ತಿರ ಕಣ್ಣೀರು ಬಂತ? ಒಂದ್ಸಲ ಹತ್ತೆ. ಒಂದ್ಸಲ ಆಲ್ರೆಡಿ ನೋಡ್ಬಿಟ್ಟಿದ್ನಲ್ಲ, ಆ, ಆ. ಅಳು ಬಂದಿಲ್ಲ.
ನೀವು ಒಂದ್ಸಲ ಹತ್ತಿರಿ, ನಾನು ದಿನ ಹೇಳ್ತಾ ಇದ್ದೀನಿ ರಾಗ ಮಾಡಿದ್ಮೇಲೆ, ಹ್ಮ್ ಹ್ಮ್ ನಾನೇ ಹ್ಮ್ ಪ್ರೊಡ್ಯೂಸರ್ ಅಲ್ವಾ. ಹ್ಮ್ ಹ್ಮ್. ಹ್ಮ್. ಅರ್ಥ ಆಯ್ತು ಸರ್ ಹ್ಮ್. ನನಗೆ. ಲ್ಯಾಂಡ್ ಲಾರ್ಡ್ ನೋಡಿದ್ಮೇಲೆ ಕೋಪ ಬಂತು. ಹ್ಮ್. ಹಿಂಗ್ ಮಾಡಿದಾರ ಅಂತ. ಅದಾದ್ಮೇಲೆ ನನಗೊಂದು ನನಗೆ ಏನನ್ನಿಸ್ತು ಅಂತಂದ್ರೆ, ಇವ್ರ ಆಕ್ಟ್ ಮಾಡಿದಾರಾ ಅಥವಾ ಆ ಒಂದು ಕಲೆ ಅನ್ನೋದಿದೆಯಲ್ಲ, ಆ ಕಲೆನೇ ಇವ್ರ ಹತ್ರ ಆಕ್ಟ್ ಮಾಡ್ಸಿದ್ಯಾ ಅಂತ ನನ್ ತಲೆಗೆ ಬಂತು. ಯಾಕಂದ್ರೆ ನಾನು ಲ್ಯಾಂಡ್ ಲಾರ್ಡ್‌ನ 4 ಸಲ ನೋಡಿದ್ದೀನಿ ಹ್ಮ್. ಸಿನಿಮಾನ. ಹ್ಮ್. ನನ್ಗೆ ಸರ್ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಸರ್ರಿಗೆ ಇದನ್ನ ನಾನು ಹೇಳಲೇಬೇಕು ಅಂತ. ಸರ್ ಎಂತ ಇದು ಸರ್ ಇದು ಅಭಿನಯ ಕ್ಯಾರೆಕ್ಟರ್‌ಗೆ ತಕ್ಕಂತೆ ಹೆಂಗೆ ಮಾಡಿದ್ರಿ ಅಂತ. ಅದೇ ಪಾತ್ರ, ಆ ಪಾತ್ರ ಹ್ಮ್. ಈ ಆ, ಚೌಡಯ್ಯ ಹ್ಮ್. ಚೌಡಪ್ಪ ಅನ್ನೋ ಪಾತ್ರ ರಾಚಯ್ಯನ ಜೊತೆಗೆ ನಿಂತ್ಕೊಂಡು ಹ್ಮ್. ಕೊನೆಯವರೆಗೂ ಏನು ಚೆನ್ನಾಗೇ ಗೊತ್ತಿಲ್ದಂಗೆ ಇತ್ತು. ಬೆನ್ನಿಗೆ ಹ್ಮ್. ಚೂರಿ ಹಾಕುವಂಥ ಒಂದು ಪಾತ್ರ. ಅದೆಲ್ಲೂ ನಾನು ವಿಲನ್ ಕೊನೆಗೆ ನಾನು ಟರ್ನ್ ಆಗ್ತೀನಿ ಅಂತ ಎಲ್ಲೂ ಯಾವ ಒಂದು ಸೀನಲ್ಲೂ ಚೂರು ಅನ್ಸಿಲ್ಲ. ತೋರಿಸ್ಕೊಡದೆ ಹ್ಮ್. ಅದು ಭಾಳ ನಿರ್ಧಾರ. ನಮ್ಮ ಜಡೇಶ್ ಅವರ ಬುದ್ಧಿವಂತಿಕೆ. ಜಡೇಶ್ ಅವರು ಈ ಥರ ಜನ ಇದ್ದೇ ಇರ್ತಾರಲ್ವಾ ಊರಲ್ಲಿ, ಇರ್ತಾರೆ. ಎಲ್ಲ ಜೊತೆಗೆ ಇದ್ಕೊಂಡು ಹೌದು. ಆ ಕಡೆನೂ ಇರ್ತಾರೆ ಈ ಈ ಕಡೆನೂ ಕಡೆನೂ ಇರ್ತಾರೆ, ಇರ್ತಾರೆ. ಮಧ್ಯದಲ್ಲಿ ನಿಂತ್ಕೊಂಡು ಹ್ಮ್. ಹೋಗುವಂಥ ಒಂದು ಪಾತ್ರ. ಅದನ್ನು ಭಾಳ ತೂಕವಾಗಿ ಅವರು ಹ್ಮ್. ನಡ್ಸ್ಕೊಂಡಿದ್ದಾರೆ. ನನ್ನ ಕೈಲಿ ಅಭಿನಯ ತೆಗೆದಿದ್ದಾರೆ. ನಾನು ನಟ ಅಂತ ಹೇಳಲ್ಲ, ನಾನು ನಿರ್ದೇಶಕರ ನಟ. ನಿರ್ದೇಶಕರು ಏನು ನನ್ನಿಂದ ಬಯಸ್ತಾರೆ ತಕ್ಕ ಮಟ್ಟಿಗೆ ಅದನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.